ನಮಸ್ಕಾರ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಭಾಳಷ್ಟು ದಿನಗಳ ನಂತರ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಏನಂತ ಹೇಳಿದ್ರೆ, ಈ ಒಂದು ಭಟ್ಕಳ ಮಲ್ಲಿಗೆ ಯಾವ ರೀತಿ ಒಂದು ಗಿಡದಲ್ಲಿ ಮಳೆ ಬಿದ್ದಾಗ ಬರುತ್ತೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇದು ನಮ್ಮ ಮಲ್ಲಿಗೆ ಗಿಡ ನೋಡಿ. ಇವಾಗ ಹೂವು ಬಂದಿದೆ ನೋಡಿ ಯಾವ ರೀತಿಯಾಗಿ. ಸಿಕ್ಕಾಪಟ್ಟೆ ಹೂವು ಬಂದಿದೆ ಎಲ್ಲ ಗಿಡದಲ್ಲಿ. ಮತ್ತು ಪರಿಮಳ ಘಮ 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 ಅಂತ ಇದೆ. ಅಂದರೆ ಆ ರೇಂಜಿಗೆ ಹೋಗಿ ಬಂದಿದೆ ಇಲ್ಲಿ ಎಲ್ಲ ಗಿಡದಲ್ಲಿ. ಒಂದು ಮಳೆ ಬಿದ್ದು ಹೋಗಿತ್ತು, ಮಳೆ ಬಿದ್ದ ನಂತರ ಹೋಗಿ ಬಂದಿರೋದು ಇದು ಪೂರ ಎಲ್ಲ. ಇದು ಒಂದು ಅಷ್ಟು ಹೂ ಗಿಡದಲ್ಲೂ ಹೂ ಬಂದಿದೆ ನೋಡಿ. ಅಷ್ಟು ಏನು 50 ಗಿಡ ಇದೆ, 50 ಗಿಡದಲ್ಲೂ ಹೂ ಬಂದಿದೆ. ಕೊಯ್ಯೋಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಒಂದು 100ರಿಂದ 150 ಮಳೆ ಆಗ್ಬೋದು. ನನ್ನ ಹತ್ರ ಅಷ್ಟು ಕೊಯ್ಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸ್ವಲ್ಪ ಬಿಡ್ತೀನಿ, ಅಂತಕಂದರೆ ಅಷ್ಟು ಕೊಯ್ಯೋಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಬಿಡ್ತೀನಿ. ಇಲ್ಲಿ ನೋಡಿ, ಹಾಗೆ ಹಿಂದ್ಗಡೆ ನೋಡಿ, ಅದು ನಮ್ಮ ಮನೆ. ಹಾಗೆ ಅಲ್ಲಿ ಗುಡ್ಡಿ ಕಾಣಿಸ್ತಾ ಇದೆ, ಅದು ಗುಡಿ ಸಿದ್ದನ ಬಾರೆ ಅಂತ ಹೇಳ್ಬಿಟ್ರೆ ಅಲ್ಲೇ ಆ ಕಡೆ ಹೋಗುವಂಥದ್ದು. ಅಲ್ಲಿ ಸ್ವಲ್ಪ ದೂರ ನಡೆದ್ರೆ ಅಲ್ಲಿ ಗುಡಿಸಿದ್ದ ದೇವರ ಒಂದು ಮೂರ್ತಿ, ಒಂದು ಕಲ್ಲು ಇಟ್ಟಿದ್ದಾರೆ. ಅಲ್ಲಿ ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬರ್ತೀವಿ. ವರ್ಷಕ್ಕೊಮ್ಮೆ ಹೋಗ್ತೀವಿ ಅಂತ ಹೇಳ್ತೀವಿ. ಇನ್ನು ಸ್ವಲ್ಪ ಮಳೆ ಬರಬೇಕು, ಆ ಮಳೆಗಾಲದಲ್ಲಿ ಆ ಗುಡಿಸಿದ್ದನ ಬಾರೆಗೆ ನಾವು ಹೋಗ್ತೀವಿ. ನೋಡಿ, ಸಾಮಾನ್ಯವಾಗಿ ಹೂವು ಬಂದರೆ ಈ ರೀತಿಯಾಗಿರುತ್ತೆ ನೋಡಿ. ಎಲ್ಲೂ ಎಲೆ ಕಾಣಿಸಲ್ಲ, ಜಾಸ್ತಿ ಹೂವೇ ಕಾಣಿಸ್ತಾ ಇರುತ್ತೆ. ಆ ರೇಂಜಿಗೆ ಹೂವು ಬಂದಿದೆ. ಪ್ರತಿಯೊಂದು ಕೊಡಿಗಳಲ್ಲೂ ಈ ಒಂದು ಚಿಗುರು ಹೂವು ಬಂದಿರುವಂಥದ್ದು. ಇದು ವರ್ಷಕ್ಕೆ 1-2 ಸಲ ಈ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಬಿಸಿಲು ಕಾದು ಮಳೆಗಾಲ ಬರುವ ಸಮಯದಲ್ಲಿ ಈ ರೀತಿಯಾಗಿ ಹೂ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವೇನಾದರೂ ನೀರು ಬಿಡಲಿಲ್ಲ, ಒಂದು ವಾರ, ಒಂದು 15 ದಿನ ನೀರೇ ಬಿಡಲಿಲ್ಲ, ನೀರಿಲ್ಲ ಸಿಗಲಿಲ್ಲ, ಆನಂತರ ಎಲ್ಲದಾದರೂ ನೀರು ತಂದು ಹಾಕಿದಾಗ ಈ ರೀತಿಯಾಗಿ ಹೂ ಬರುತ್ತೆ. ಇಡೀ ಗಿಡ ಫುಲ್ ಹೂವಲ್ಲೇ ಇದೆ ನೋಡಿ. ಇಷ್ಟು ಕೊಯ್ಬೇಕು ಅಂತ ಹೇಳಿದ್ರೆ ಸೊಂಟು ಗಟ್ಟಿ ಇರಬೇಕು, ಎಂತಕ್ಕಂದರೆ ಬಕ್ಕೊಂಡು ಕೊಯ್ಬೇಕಾಗತ್ತೆ. ಒಂದೇ ಗಿಡದಲ್ಲಿ ಈ ರೀತಿಯಾಗಿ ಹೂ ಬಂದಾಗ ಇದನ್ನು ಕೊಯ್ಯೋದು ತುಂಬ ಕಷ್ಟ. ಅದರಲ್ಲಿ ಒಬ್ಬರೆಲ್ಲ ಕೊಯ್ಯೋದು ಅಂತ ಹೇಳಿದ್ರೆ ಒಂಥರ ಬೇಜಾರು. ಯಾಕಂದರೆ ಒಬ್ಬರೇ ಕೊಯ್ಯೋದು ಅಂತ ಹೇಳಿದ್ರೆ ಘನ ಬೇಜಾರಾಗ್ತದೆ. ಅಂತಕ್ಕಂದರೆ ಕೋಕಲ ಕಷ್ಟ ಇದು. ನೋಡಿ, ಎಲ್ಲ ಗಿಡದಲ್ಲೂ ಇಲ್ಲೇನು ಗಿಡ ಕಾಣಿಸ್ತಾ ಇದೆ, ಎಲ್ಲ ಗಿಡದಲ್ಲೂ ಹೂ ಬಂದಿದೆ. ನೋಡಿ ಯಾವ ರೀತಿಯಾಗಿ ಹೂ ಬಂದಿದೆ ನೋಡಿ. ಸಿಕ್ಕಾಪಟ್ಟೆ ಹೂ ಬಂದಿದೆ. ಅದು ಎಂತ ಅಂತ ಹೇಳಿದ್ರೆ ಮಳೆ ಬಿದ್ದಂದು ಹೂವು ಬಂದಿದೆ. ಇದನ್ನು ಕೊಯ್ಯೋದಂದ್ರೆ ಅಟ್ಟಿಟ್ಟೆ ಕಷ್ಟ ಅಲ್ಲ. ಇವತ್ತು ಸುಮಾರು ಒಂದು 100 ಮೊಳ ಹತ್ತತ್ರ ಕೊಯ್ದಿದ್ದೀನೇನೋ. ಆದರೂ ನಮ್ಮ ಅವಿನೂ ಅಲ್ಲಿ ಕೊಯ್ತಾ ಇದೆ. ಆದರೂ ನಮ್ಮ ಅವಿ ಒಂದು ಬಂದದ ಕೋಕು ಒಳ್ಳೆ ಆಯಿತು. ಇಲ್ಲ ಅಂತ ಹೇಳಿದ್ರೆ ಇದಿಷ್ಟೆಲ್ಲ ಕೋಕೆ ಆಗೋದಿಲ್ಲ ನಮ್ಮ ಕೂಡ. ಇಲ್ಲಿ ನೋಡಿ ಯಾವ ರೀತಿಯಾಗಿ ಇಷ್ಟೆಲ್ಲ ಹೂ ಬಂದಿದೆ ನೋಡಿ. ಇಷ್ಟೆಲ್ಲ ಹೂ ಬಂದರೆ ಕೊಯ್ಯೋಕೆ ಆಗೋದಿಲ್ಲ. ಸ್ವಲ್ಪ ಹೂ ಬಂದರೆ ಕೊಯ್ದು ಕೊಡ್ಬೋದು. ಈಗ ಎಲ್ಲ ಕಡೆನೂ ಹೂ ಬರೋದ್ರಿಂದ ಎಲ್ಲ ಕಟ್ಟೋರೆಲ್ಲ ಸಿಕ್ಕುವುದಿಲ್ಲ ನಮಗೆ. ಇದು ಕಟ್ಟೋಕ್ಕಂತ ಹೇಳಿದ್ರೆ 1 ಮೊಳ ಕಟ್ಟಿದ್ರೆ 4 ರೂಪಾಯಿ ಕೊಡ್ಬೇಕು ನಾವು. ಮತ್ತು ನುಗ್ಲುಂಡಿ ಅಂತೆಲ್ಲ ಹೇಳಿ ಅಷ್ಟೇ ಇದಾಗ್ತದೆ. ಈಗ ಮತ್ತು ರೇಟು ಇರುವುದಿಲ್ಲ. ಈ ರೀತಿಯಾಗಿ ಹೂ ಬಂದಂಗೆ ಒಂದು ಸರಿಸುಮಾರು ಭಟ್ಕಳದಲ್ಲಿ 1 ಲಕ್ಷ ಕುಟುಂಬಗಳು ಈ ಒಂದು ಮಲ್ಲಿಗೆಯನ್ನು ಅವಲಂಬನೆ ಮಾಡಿದ್ದಾವೆ. ಹಾಗಾಗಿ ಇಷ್ಟೆಲ್ಲ ಹೂ ಬಂದರೆ, ಎಲ್ಲ ಮನೆಗೆ ಹೂ ಬಂದರೆ ಎಲ್ಲರೂ ಕಟ್ಟೋರೆಲ್ಲ ಸಿಕ್ಕುವುದಿಲ್ಲ ನಮಗೆ. ನೋಡಿ, ಪ್ರತಿಯೊಂದು ಗಿಡದಲ್ಲೂ ಹೂ ಬಂದಿದೆ ಈ ರೀತಿಯಾಗಿ ನೋಡಿ. ಮತ್ತೊಂದೇನು ಅಂತ ಹೇಳಿದ್ರೆ, ಈ ಒಂದು ಭಟ್ಕಳ ಮಲ್ಲಿಗೆ ಈಗೊಂದು ಎಲ್ಲ ಕಡೆನೂ ಹೋಗ್ತಾ ಇರುವಂಥದ್ದು. ಅಂದರೆ ಮಂಗಳೂರು ಹೋಗಿ ಅಲ್ಲಿಂದ ಬೇರೆ ಕಡೆ ಎಲ್ಲ ಹೋಗ್ತಾರೆ ಅಂತ ಹೇಳ್ತಾರೆ. ಅಂದರೆ ಜಾಸ್ತಿ ಮದುವೆ ಇಂಥ ಫಂಕ್ಷನ್ಗಳಿಗೆ ಜಾಸ್ತಿ ಬಳಸ್ತಾರೆ ಈ ಒಂದು ಮಲ್ಲಿಗೆನ. ಹಾಗೆ ಇನ್ನೂ ಮತ್ತು ಹೇಳಬೇಕು ಅಂತ ಹೇಳಿದ್ರೆ ಸೆಂಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದೆಲ್ಲ ನಮಗೆ ಸರಿಯಾಗಿ ಗೊತ್ತಿಲ್ಲ. ಆದರೆ ನಮ್ಮ ಕೃಷಿಕರಿಗೆ ನಾವೇನು ಈಗ ಬೆಳೀತಾರಲ್ಲ ಈ ಒಂದು ಮಲ್ಲಿಗೆಗೆ ಕಾಯಂ ಒಳ್ಳೆ ರೇಟ್ ಇಟ್ಟರೆ ಒಳ್ಳೆಯದಾಗುತ್ತೆ. ಅಂದರೆ ಒಂದು 15 ರೂಪಾಯಿ ಮಿನಿಮಮ್ ಇಡಬೇಕು. ಈ ವರ್ಷ ಮಾತ್ರ ಒಳ್ಳೆ ರೇಟ್ ಇತ್ತು. ಎಲ್ಲ ಒಂದು ಎಷ್ಟೇ ಹೂಗಿದ್ರೂ 15 ರೂಪಾಯಿ ಇಟ್ಟಿದ್ರು. ಆದರೆ ಈ ಒಂದು ತಿಂಗಳ ಏನಿದೆ ಅಂತ ಹೇಳಿದ್ರೆ, ಈ ಒಂದು ಮಳೆ ಬಿದ್ದು ಈಗ ಹೂವು ಬಂದಿದೆ. ಹಾಗಾಗಿ ಹೋಗಿ ಎಲ್ಲ ಕಡೆನೂ ಸ್ವಲ್ಪ ರೇಟ್ ಡೌನ್ ಮಾಡ್ತಾರೆ. ಅಂದರೆ ಈಗ ಒಂದು 10 ರೂಪಾಯಿ ಹಿಂಗೆಲ್ಲ ಮಾಡ್ತಾರೆ. ಅಂದರೆ ಈಗ ಡಿಸ್ಟ್ರಿಬ್ಯೂಟರ್ ಅಂತ ಏನಿರ್ತಾರೆ, ಈ ಹೂಗನ್ನು ಕೊಡೋರು, ಹೂಗನ್ನು ಹೊರಗಾಕೋರ್ಗೆ ಏನಿರುತ್ತೆ, ಆವಾಗ ಮಾರ್ಜಿನ್ನು ಇರುವುದಿಲ್ಲ, ಏನೂ ಇರುವುದಿಲ್ಲ. ಈಗೇನಿದು ಹೂವು ಹೊರಗಾಕ್ಬೇಕಷ್ಟೇ. ಅಂದರೆ ಪಾರ್ಟಿಗೆ ಹೂವು ಬೇಡಾಗಿರ್ತದೆ, ಇದೇನಿದು ತುಂಬಿ ಕಳಿಸೋದು.
ಅದೇ ರೇಟ್ ಇದ್ದಾಗ ಒಂದು ಹೂವು ಬೇಕಾಗಿದ್ದಾಗ ಇಲ್ಲಿ ನಮ್ಗೆ ಹೂಗಿರುವುದಿಲ್ಲ, ಆವಾಗ ಅವ್ರಿಗೆ ಬೇಕಾಗಿರ್ತದೆ, ಆವಾಗ ಎಷ್ಟು ರೇಟ್ ಮಾಡಿದ್ರು ಅವ್ರು ತಗೊಳ್ಳೋಂಗಿರ್ತಾರೆ. ಹಾಗಾಗಿ ಒಳ್ಳೆ ರೈತರಿಗೆ ಒಳ್ಳೆ ರೇಟ್ ಕೊಡ್ತಾರೆ. ಈಗ ನೋಡಿ ಈ ರೀತಿಯಾಗಿ ಹೂವು ಬಂದಿದೆ. ಇದನ್ನು ಈ ಕೊಯ್ಯೋದು ಕಷ್ಟ, ಕಟ್ಟೋದು ಕಷ್ಟ, ಹಂಗೆ ಮಾರ್ಕೆಟ್ ಹಾಕೋದು ಕಷ್ಟ. ಎಂತಕ್ಕಂತ ಹೇಳಿದ್ರೆ ಒಂದೂವರೆ ತಾಸಲ್ಲಿ ಎಲ್ಲ ಹೂವನ್ನು ಕಲೆಕ್ಟ್ ಮಾಡಿ ಅದನ್ನು ಅಟ್ಟೆ ಹೊಡೆದು ಅದನ್ನು ಮಾರ್ಕೆಟ್ಗೆ ಹಾಕಬೇಕು. ಇದೆಲ್ಲ ತುಂಬ ಕಷ್ಟ ಹೇಳಬೇಕಂದ್ರೆ. ಆದರೂ ನಮ್ಮ ರೈತರು ಏನು ಅಂತ ಹೇಳಿದ್ರೆ ಇದೇ ಕೆಲಸ, ಮತ್ತೇನು ಕೆಲಸ ಇಲ್ಲ ಈಗ ಅಂತ ಹೇಳಿಬಿಟ್ಟು ಈ ಕೆಲಸವನ್ನು ಮಾಡ್ತಾರೆ. ಭಟ್ಕಳ ಅಂತ ಬಂದಾಗ ಜಾಸ್ತಿ ಒಂದು ಮಲ್ಲಿಗೆನೇ ಆಧಾರವನ್ನಾಗಿ ಇಟ್ಕೊಂಡಿದ್ದು ಈ ಒಂದು ಕುಟುಂಬಗಳು ಜಾಸ್ತಿ ಇಲ್ಲಿ. ನೋಡಿ ಹತ್ತಿರದಿಂದ ನೋಡಿದ್ರೆ ಈ ಒಂದು ಮೊಕ್ಕೆಗಳು ಈ ರೀತಿಯಾಗಿರುತ್ತೆ. ನೋಡಿ ಇಲ್ಲಿ ನೋಡಿ ನಾನು ಈಗ ಕೊಯ್ತಾ ಇದ್ದೀನಲ್ಲ, ಇಲ್ಲಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ನೋಡಿ ಇದೆಲ್ಲ ಈಗ ಏನು ಎಲ್ಲ ಇಲ್ಲಿ ನೋಡಿ, ಇವೆಲ್ಲ ದೊಡ್ಡ ದೊಡ್ಡ ಮೊಕ್ಕೆಗಳು. ಇವನ್ನು ಕೊಯ್ಯೋದು ಇದು, ಮತ್ತು ಉಳಿದವೆಲ್ಲ ನಾಳೆ ಬರ್ತವೆ. ಜಾಸ್ತಿ ಅಂತ ಹೇಳಿದ್ರೆ ಈ ಒಂದು ಮಳೆಗಾಲದಲ್ಲಿ ಬರೋದ್ರಿಂದ ಇದು ಜಾಸ್ತಿ. ಇಲ್ಲಂತ ಹೇಳಿದ್ರೆ ದೊಡ್ಡ ಮಳೆ ಬಂತು ಅಂತ ಹೇಳಿದ್ರೆ ಹೂ ಕಮ್ಮಿ ಆಗಿಬಿಡುತ್ತೆ. ಆವಾಗ ಹೂ ಕಮ್ಮಿ ಸಿಕ್ಕಿದಾಗ ರೇಟ್ ಜಾಸ್ತಿ ಸಿಗುತ್ತೆ. ಆವಾಗ ಎಲ್ಲರದ್ದು ಹೂಗಿರುವುದಿಲ್ಲ. ಈ ಹೊಂಡದ ಗೆದ್ದೆ ಹೀಗೆಲ್ಲ ಇರುತ್ತೆ. ಆ ಹೊಂಡದ ಗೆದ್ದೆ ಅಂತ ಹೇಳಿದ್ರೆ ನೀರೆಲ್ಲ ತುಂಬಿದಾಗ ಅಲ್ಲಿ ಹೂ ಡೌನ್ ಆಗಿಬಿಡುತ್ತೆ. ಎಂತ ಮಾಡಿದ್ರು ಇದಾಗುವುದಿಲ್ಲ. ಮತ್ತಂತ ಹೇಳಿದ್ರೆ ಸುತ್ತಲೂ ಈ ಒಂದು ಗಿಡದ ಸುತ್ತಲೂ ಮರ ಎಲ್ಲ ಇದ್ದರೆ ಗೊಳ್ಡ್ರಾದರೆ ಹೂಗಾಗುವುದಿಲ್ಲ. ಆನಂತರ ಈಗ ಕಟ್ಟಿದಂಥ ಹೂವನ್ನು ಬೇಕಾದ್ರೆ ತೋರಿಸ್ತೀನಿ, ಬನ್ನಿ. ಇದೇ ಇವಾಗ ಕಟ್ಟಿದ ಹೂವು. ಇಲ್ಲಿ ನೋಡಿ ಇದೆಲ್ಲ ಕಟ್ಟಿದ್ದು. ಇವಾಗ ಈ ರೀತಿಯಾಗಿ ಕಟ್ಟಿದ್ದಾರೆ. ಇವಾಗ ನಾನು ಇದನ್ನ ಮೊಳ ಹಾಕ್ತೀನಿ. ಅಂತ ಅಂದರೆ ಇದು ನಮ್ಮ ಮನೆ ಹೂವು. ಈಗ ಏನು ಕಟ್ಟಿದ್ದಾರಲ್ಲ ಇದು ನೋಡಿ, 2, 4, 6, 8, 10, 12, 14, 16, 18, 20, 22, 24 ಮೊಳ ಇದೆ. ಇಲ್ಲಿ ಒಬ್ಬರು ಕಟ್ಟಿರೋದು ಇದು ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ಜಡೆ ನೋಡಿ ಯಾವ ರೀತಿಯಾಗಿದೆ, ಚೆನ್ನಾಗಿದೆ ಮಾತ್ರ. ನೋಡಿ ಎಲ್ಲ ಹೋಗೋದ್ರು ಹೂಗೆ ಸಿಕ್ಕಾಪಟ್ಟೆ ಹೂವು ಬಂದಿದೆ. ಇಲ್ಲಿ ನೋಡಿ ಎಲ್ಲ ಎಲ್ಲಿ ಗಿಡ ಎಲ್ಲಿ ನೋಡಿದ್ರು ಹೂಗೆ, ಪೂರ ಹೂಗೆ. ಇಲ್ಲಿ ನೋಡಿ ಗಿಡಪ್ಪು ನೋಡಿ ಯಾವ ರೀತಿಯಾಗಿ ಅಷ್ಟು ಗಿಡದಲ್ಲೂ ಹೂವು ಬಂದಿದೆ. ಯಾವ ಗಿಡನೂ ಇದೆ, ಎಲ್ಲ ಗಿಡದಲ್ಲೂ ಹೂವು ಬಂದಿದೆ ನೋಡಿ. ಇಷ್ಟೇ ವಿಷಯ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ. ಇಷ್ಟ ಆದರೆ ಲೈಕ್ ಆಗಿ, ಶೇರ್ ಆಗಿ, ಕಮೆಂಟನ್ನು ಮಾಡಿ. ಈಗ